ಕಾಲುಗಳನ್ನು ಒರೆಸಿಕೊಳ್ಳಿ ಅಥವಾ ನಿಮ್ಮ ಕಾಲುಗಳನ್ನು ಒರೆಸಿಕೊಳ್ಳಿ. ಈ ಒಂದು ವಾಕ್ಯವನ್ನು ಇಂಗ್ಲಿಷಲ್ಲಿ ಯಾವ ರೀತಿ ಹೇಳ್ಬೋದು? ವೈಪ್ ಯುವರ್ ಫೀಟ್. ವೈಪ್ ಯುವರ್ ಫೀಟ್ ಅಂದರೆ ಕಾಲುಗಳನ್ನು ಒರೆಸಿಕೊಳ್ಳಿ. ನೆಕ್ಸ್ಟ್ ಒಂದು ನೋಡಿ, ನಿನ್ನ ಮೂಗನ್ನು ಒರೆಸಿಕೋ. ನಿನ್ನ ಮೂಗನ್ನು ಒರೆಸಿಕೋ. ವೈಪ್ ಯುವರ್ ನೋಸ್. ಮನೆಗೆ ಬೆಂಕಿ ಹತ್ತಿದೆ. ಇದನ್ನು ಯಾವ ರೀತಿ ಹೇಳ್ಬೋದು? ದ ಹೌಸ್ ಕಾಟ್ ಫೈರ್. ಇದನ್ನು ಇನ್ನೊಮ್ಮೆ ಮಾಡಬೇಡ. ಇದನ್ನು ಇನ್ನೊಮ್ಮೆ ಮಾಡಬೇಡ. ಈ ಒಂದು ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು 10 PDF ಬುಕ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವುಗಳನ್ನು ಕನ್ನಡ ಮತ್ತು ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈ ಒಂದು ನಂಬರ್ಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು.